Hello everyone, welcome to Sanmargaha classes. Sixth question from the lesson Sir C.V. Raman. Use the correct tense form of the verbs and fill in the blanks. Okay, so it carries 1 mark. A. The children are dash in the ground. Okay, the children are dash in the ground. ಇಲ್ಲಿ ಪ್ಲೇ ಅಂತ ಅನ್ನೋದು ವರ್ಡ್ ಇದೆ. ಓಕೆನಾ ಮಕ್ಕಳೇ? ದ ಚಿಲ್ಡ್ರನ್ ಆರ್ ಪ್ಲೇ ಇನ್ ದ ಗ್ರೌಂಡ್ ಆಗತ್ತಾ ಅಥವಾ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಆಗತ್ತಾ ಅನ್ನೋದನ್ನ ನೀವು ಬರಿಬೇಕು. ಸೊ ಇಟ್ ಈಸ್ continuous tense, present continuous tense, isn't it? Children are playing in the ground. Children play in the ground ಅಂತ ಹೇಳ್ತೀವಿ. ಆರ್ ಅಂತ ಬಂದವಾಗ it is a present continuous tense, children. Okay? So you have to use the word ing for the continuous form of the verb. The children are playing in the ground is the correct answer. Okay. ಅದೇ ರೀತಿಯಾಗಿ ಕಾವ್ಯ ಡ್ಯಾಶ್ ಮೆಲೋಡಿಯಸ್ಲಿ, ಇದು ಕೂಡ 1 ಮಾರ್ಕ್ ಇದೆ. ಕಾವ್ಯ ಸಿಂಗ್ ಆರ್ ಸಿಂಗ್ ಎರಡರಲ್ಲಿ. ಕಾವ್ಯ ಅನ್ನೋದು ಇಟ್ ಈಸ್ ಸಿಂಗ್ಯುಲರ್ ಫಾರ್ಮ್ ಅಲ್ವಾ? ಸೊ ಸಿಂಗ್ಯುಲರ್ ಫಾರ್ಮ್ ಇದ್ದಾಗ ಥರ್ಡ್ ಪರ್ಸನ್, ಅದೇ ರೀತಿ ಥರ್ಡ್ ಪರ್ಸನ್ ಇದ್ದಾಗ ನಾವೇನ್ ಮಾಡ್ತೀವಿ? ವರ್ಬ್ಗೆ ಎಸ್ ಅನ್ನ ಸೇರಿಸ್ತೀವಿ. ಓಕೆ, ಸೊ ಕಾವ್ಯ ಸಿಂಗ್ ಅ ಸಾಂಗ್ ಮೆಲೋಡಿಯಸ್ಲಿ ಅಲ್ಲ, ಕಾವ್ಯ ಸಿಂಗ್ ಮೆಲೋಡಿಯಸ್ಲಿ ಅಲ್ಲ, ಕಾವ್ಯ ಸಿಂಗ್ಸ್ ಮೆಲೋಡಿಯಸ್ಲಿ. ಓಕೆ, he sings, she sings, ಕಾವ್ಯ ಸಿಂಗ್. ಬಟ್ ಐ ಫಸ್ಟ್ ಪರ್ಸನ್ ಬಂದಾಗ ಐ ಸಿಂಗ್. ಓಕೆ, ಪ್ಲೂರಲ್ ಫಾರ್ಮ್ ಅಲ್ಲೂ ಕೂಡ ಎಸ್ ಅನ್ನ ಯೂಸ್ ಮಾಡಬಾರ್ದು. ಓನ್ಲಿ ಇನ್ ದ ಸಿಂಗ್ಯುಲರ್ ಫಾರ್ಮ್ ಥರ್ಡ್ ಪರ್ಸನ್ ಯು ಹ್ಯಾವ್ ಟು ಯೂಸ್ ದ ವರ್ಡ್ ಎಸ್ ವಿತ್ ದ ವರ್ಬ್. ಓಕೆ, ಸಿಂಗ್ಸ್, ರೈಟ್ಸ್, ರೀಡ್ಸ್, ವಾಕ್ಸ್. ಅಂಡರ್ಸ್ಟುಡ್? ಸಿ, he dash a new dress. ಆನ್ಸರ್ ಹ್ಯಾವ್ ಅಥವಾ ಹ್ಯಾಸ್ ಅನ್ನ ಯೂಸ್ ಮಾಡುವಂಥದ್ದು. ಇಲ್ಲಿ ನೀವು he, she, it ಅಲ್ವಾ? ದಿಸ್ ಈಸ್ ದ ಸಿಂಗ್ಯುಲರ್ ಥರ್ಡ್ ಪರ್ಸನ್. ಕರೆಕ್ಟ್? ಸೊ ಈ ಮೂರಕ್ಕೆ ಯಾವಾಗ್ಲೂ ಹ್ಯಾಸ್ ಬರುತ್ತೆ. ಓಕೆನಾ? ಸೊ he, she, it, has. ಓಕೆ, he has a new dress. ಅದೇ ಇಲ್ಲಿ ನಿಮ್ಗೆ ಪ್ಲೂರಲ್ ಫಾರ್ಮ್ ಇದ್ರೆ ಅಥವಾ ಐ, ವಿ, ಯು, ದೇ, ಇದಿಷ್ಟಕ್ಕೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ಬಟ್ he has, she has, it has. Understood? So singular third person ಗೆ we have to use has. Okay? D. The student dash reading the book. ಇಲ್ಲಿ ದ ಸ್ಟೂಡೆಂಟ್ ಅನ್ನುವಂಥದ್ದು ಸಿಂಗ್ಯುಲರ್ ಅಲ್ವಾ? ಸೊ ಆರ್ ಅಂದ್ರೆ ಇಟ್ ಈಸ್ ಅ ಪ್ಲೂರಲ್ ಫಾರ್ಮ್. ಓಕೆ, ಬಟ್ ಹಿಯರ್ ದ ಸ್ಟೂಡೆಂಟ್ ಈಸ್, ಸ್ಟೂಡೆಂಟ್ ಸಿಂಗ್ಯುಲರ್ ಇರೋದ್ರಿಂದ ನಾವು ಈಸ್ ಅನ್ನ ಯೂಸ್ ಮಾಡಬೇಕು. ಆನ್ಸರ್ ಈಸ್. ನೋಡಿ ಇಲ್ಲಿ ಈಸ್ ಅನ್ನೋದು ಸಿಂಗ್ಯುಲರ್, ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿ, ಒಂದು ವಸ್ತು ಇದ್ದಾಗ ಈಸ್. ಅದೇ ರೀತಿ ಒಂದಕ್ಕಿಂತ ಜಾಸ್ತಿ ಪ್ಲೂರಲ್ ಇದ್ರೆ ಆರ್ ಬರುತ್ತೆ. ಓಕೆ, ದ ಸ್ಟೂಡೆಂಟ್ಸ್ ಇದ್ದಿದ್ರೆ ಆರ್ ಯೂಸ್ ಮಾಡ್ಬೇಕಿತ್ತು, ಬಟ್ ದ ಸ್ಟೂಡೆಂಟ್ ಇದ್ದಿದ್ರಿಂದ ಈಸ್ ಅನ್ನೋದನ್ನ ನೀವು ಯೂಸ್ ಮಾಡ್ಬೇಕು. ಓಕೆನಾ? ಸೊ ಲಾಸ್ಟ್ ಒನ್, ಇ. ದೇ ಡ್ಯಾಶ್ ರೈಟಿಂಗ್ ನೋಟ್ಸ್. ದೇ ಡ್ಯಾಶ್ ರೈಟ್ ದಿ ನೋಟ್ಸ್. ಈಸ್ ಅನ್ನೋದರ ಪಾಸ್ಟ್ ಟೆನ್ಸ್ ಏನು ಮಕ್ಕಳೇ? ವಾಸ್ ಅಲ್ವಾ? ಸೊ ಇದು ಕೂಡ ಸಿಂಗ್ಯುಲರ್ ಫಾರ್ಮೇನೆ. ಓಕೆ, ಬಟ್ ಇಲ್ಲಿ ಪ್ಲೂರಲ್ ಫಾರ್ಮ್ ಇದೆ. ದೇ ಅಂದರೆ ಏನು ಮಕ್ಕಳೇ? ಅವರು, ಒಂದಕ್ಕಿಂತ ಹೆಚ್ಚು. ಓಕೆ, ಅವರು ನೋಟ್ಸ್ ಅನ್ನ ಬರೆಯುತ್ತಿದ್ದಾರೆ. ದೇ ಆರ್ ರೈಟಿಂಗ್ ನೋಟ್ಸ್. ಸಿನ್ಸ್ ಇಟ್ ಈಸ್ ಅ ಪ್ಲೂರಲ್ ಫಾರ್ಮ್, ಯು ಹ್ಯಾವ್ ಟು ಯೂಸ್ ಆರ್. ಆರ್ ಅಂಡ್ ವರ್ ಆರ್ ದ plural forms. Okay, plural forms. But is and was ಇದು ಎರಡು ಏನು ಮಕ್ಕಳೇ? ಸಿಂಗ್ಯುಲರ್ ಫಾರ್ಮ್.
ಓಕೆನಾ? ಅಂದ್ರೆ ಏಕವಚನ, ಬಹುವಚನ. ಪಾಸ್ಟ್ ಟೆನ್ಸಿನ ಪ್ರೆಸೆಂಟ್ ಟೆನ್ಸ್ ಏಕವಚನ ಯಾವುದು? ಈಸ್, ಆರ್. ಪಾಸ್ಟ್ ಟೆನ್ಸ್ ಏಕವಚನ ವಾಸ್. ಓಕೆ, were, was and were. Understood? So like this, you have to be able to identify the tenses and the singular and plural forms. Okay, na? Thank you.